ನಮಗೇನು ಕಷ್ಟ ಅನ್ನೋದೇ ಗೊತ್ತಾಗಿಲ್ಲ. ಇಲ್ಲಿ ನಾವು ಡೆವಲಪ್ಮೆಂಟ್ ಮಾಡೋಕ್ಕೆ ಇದಕ್ಕೆ ಕಷ್ಟ ಅಂತ ಗೊತ್ತಾಗಿಲ್ಲ. ಯಾಕೆ ಕಷ್ಟ ಗೊತ್ತಾಗಿಲ್ಲ ಅಂದರೆ ಸುರೇಶ್ ಅಣ್ಣ ಅವರು ಇದ್ದಾರೆ. ಏನೇ ಒಂದು ಬೇಕಂದ್ರೂ ಒಂದು ಲೆಟರ್ ತಗೊಂಡೋದ್ರೆ ಮತ್ತೆ ಸೈಲೆಂಟಾಗಿ ಸ್ವಲ್ಪ ಬೆಳಗ್ಗೆ ಹೋಗ್ಬಿಟ್ಟು ಮನೆ ಹತ್ರ ಒಂದು ಕಾಫಿ 2 ಕಾಫಿ ಕುಡಿಬೇಕು. ಅವ್ರು ಎದುರುಗಡೆ 2 ಕಾಫಿ ಕುಡಿದ್ಬಿಟ್ರೆ ಕರ್ಕೊಂಡು ಮೆತ್ತಗೆ CM ಹತ್ರ ಹೋಗಿ ಏನು ಬೇಕೋ ಸೈಲೆಂಟಾಗಿ ಬರ್ಸ್ಬಿಟ್ಟು ಕ್ಲಿಯರ್ ಮಾಡಿಸ್ಬಿಟ್ಟು ಕಳಿಸ್ಬಿಡ್ತಾರೆ ಅಷ್ಟೇ. ಆ ಥರ ನಮ್ಮ ಸುರೇಶ್ ಅಣ್ಣ ಅವ್ರು ನಮ್ಮ ಕಷ್ಟ ಅನಿಸಿಲ್ಲ. ನಮ್ಮ ಉಸ್ತುವಾರಿ ಮಂತ್ರಿಗಳು ಸುರೇಶ್ ಅಣ್ಣ ಅವ್ರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಅದೇ ರೀತಿ ನಮ್ಮ MLC ಅಲಿನಲ್ ಅವರು ಯಾವುದೇ ಒಂದು ಕೆಲಸ ಮಾಡಬೇಕಂದ್ರೆ ನಮಗೆ ಮಾರ್ಗದರ್ಶನ ಮಾಡಿ ನಮ್ಗೆ ಹಿಂಗೆ ಮಾಡೋಣ, ಈ ರೀತಿಲಿ ಮಾಡೋಣ, ಯಾವ ರೀತಿಲಿ ಮಾಡಬೇಕು ಅಂತ ಪ್ಲ್ಯಾನ್ ಕೊಡ್ತಾರೆ. ಅವ್ರು ಕೊಟ್ಟಿದ್ದು ಪ್ಲ್ಯಾನ್ ಎಲ್ಲ ನಾನು 100% ಸಕ್ಸಸ್ಸು. ನಾನು ಮಾಡೋಕ್ಕೆ ಹೋಗಿದ್ದು ಯಾವುದೋ ಒಂದು ಮಿಸ್ ಆಗಿಬಿಡ್ತೀನಿ, ಹೆಚ್ಚು ಕಮ್ಮಿ ಆಗ್ಬಿಡ್ತದೆ. ಅವರು ಆ ಥರ ಒಳ್ಳೆ ಐಡಿಯಾವನ್ನು ಕೊಡ್ತಾರೆ. ಜನಗಳು ಯಾರು ತುಂಬ ಆಕ್ಟಿವ್ ಆಗಿರ್ತಾರೆ ಅವ್ರ ಮೇಲೆ ಜನ ವಿರೋಧ ಮಾಡ್ತಾರೆ. ಅದು ಕಾಮನ್ ಆಗಿ ಇದ್ದೇ ಇರುತ್ತೆ. ಅದು ಇರಬೇಕು. ಇರದೇ ಇದ್ದರೆ ನಾವು ಬುದ್ಧಿವಂತರೇ ಅಲ್ಲ. ನಾವು ವಿರೋಧ ಇಲ್ಲದೇ ಇದ್ರೆ ನಮಗೇನು ಗೊತ್ತಾಗೋದೇ ಇಲ್ಲ. ಅದು ಇರಲೇಬೇಕು ನಮಗೆ. ಆ ರೀತಿಯಲ್ಲಿ ನಾವೆಲ್ಲ ಜೊತೆಯಲ್ಲಿರೋದ್ರಿಂದ ಕೆಲವರಿಗೆ ಸ್ವಲ್ಪ ಉರಿ ಇದೆ. ಇನ್ನೂ ಸ್ವಲ್ಪ ಉರಿ ಇಟ್ಕೊಳ್ಳಿ ಅಂತ ನಾವಿನ್ನೂ ಸ್ವಲ್ಪ ಜಾಸ್ತಿ ಮಾಡ್ಕೊಂಡು ಹೋಗ್ತೀವಿ, ಒಳ್ಳೇದಾಗಲಿ ಅವ್ರಿಗೆ ಅಂತ. ಅದಾದಮೇಲೆ ನಮ್ಮ ಜಿಲ್ಲಾಧಿಕಾರಿಗಳು ಹೆಂಗೆ ಅಂದರೆ ಅವರು ಜಿಲ್ಲಾಧಿಕಾರಿಗಳಿಗೂ ಕೆಲಸ ಮಾಡ್ತಾರೆ, ಹಂಗೂ ಮೀರಿದ್ರೆ ಬೇಕಂದ್ರೆ ರೆವಿನ್ಯೂ ಇನ್ಸ್ಪೆಕ್ಟ್ರು, ಸೆಕ್ರೆಟ್ರಿ ಕೆಲಸನೂ ಮಾಡ್ತಾರೆ ಅವರು. ಆ ಥರ ಅಂದರೆ ಪಬ್ಲಿಕ್ ಜನ ಬೇಕು ಅಂತ ಅಷ್ಟೇ ಅವ್ರಿಗೆ. ನಾನು ಎಲ್ಲಿಗೆ ಬೇಕೋ ಬರ್ತೀನಪ್ಪ ಅಂತ ಹೇಳ್ತಾರೆ ಅಂತ ನಮ್ಮ ಜಿಲ್ಲಾಧಿಕಾರಿಗಳು ಬಂದಿದ್ದಾರೆ, ಅವ್ರಿಗೂ ಧನ್ಯವಾದಗಳು. ನಮ್ಮ ಜಿಲ್ಲಾ ಪಂಚಾಯತಿ CO ಬಂದಿದ್ದಾರೆ, ಆಮೇಲೆ ನಮ್ಮ AC ಅವರು, ಆಮೇಲೆ ನಮ್ಮ ತಹಸೀಲ್ದಾರು, ಆಮೇಲೆ ನಮ್ಮ ಇದೇ ಡಿಪಾರ್ಟ್ಮೆಂಟಿನ ಡೈರೆಕ್ಟರ್ ಸರ್ ಬಂದಿದ್ದಾರೆ. ಅವರು ಆಗಲೇ ಒಳಗಡೆ ಎಲ್ಲ ನೋಡ್ಬಿಟ್ಟು ಬಂದು ಸಾಹೇಬ್ರಿಗೆಲ್ಲ ಮಾಹಿತಿ ಕೊಡ್ತಾ ಇದ್ರು. ಹಿಂಗಿದೆ ಸರ್, ಇದೆಲ್ಲ ಮಾಡ್ಬೇಕು ಇನ್ನು ನಾವು ಅಂತ ಹೇಳ್ತಾ ಇದ್ರು. ನೋಡಿ, ಹಂಗಿರ್ಬೇಕು. ಯಾಕಂದರೆ ಮಂತ್ರಿಗಳಿಗೆ ಅಲ್ಲಿ ಏನಿದೆ ಒಳಗಡೆ ಅನ್ನೋದು ಡೈರೆಕ್ಟರ್ಸು, ಸಂಬಂಧಪಟ್ಟಿದ ಅಧಿಕಾರಿಗಳು ಹೋಗಿ ಅದನ್ನು ನೋಡಿ ಅದನ್ನು ಮಾಹಿತಿ ಕೊಡೋದು ತುಂಬ ಉತ್ತಮವಾದಂಥದ್ದು. ಅವ್ರು ಕೆಲಸ ಮಾಡಬೇಕು ಅಂತ ಇಂಟ್ರೆಸ್ಟ್ ಇರೋರು. ಅದೇ ರೀತಿ ನಮ್ಮ DS ಜಗದೀಶ್ ಸರ್ ಅವರು, DHO ಶ್ರೀನಿವಾಸ್ ಅವರು, ಇದಕ್ಕೆ ಮುಂಚೆ ಇಲ್ಲಿ DS ಆಗಿದ್ದು ರಿಟೈರ್ಡ್ ಆಗಿ ಇವತ್ತು ಅವ್ರನ್ನೂ ಕರೆದಿದ್ದೀವಿ ಬರಬೇಕು ಅಂತ. ನಮ್ಮ ಎಲ್ಲಿ ಸರ್, ವಿಜಯ್ ಕುಮಾರ್ ಸರ್ ಇದ್ದೀರಾ? ಅವರು ಸ್ವಲ್ಪ ಆ್ಯಕ್ಟಿವ್ ಆಗಿ ಕೆಲಸ ಮಾಡಿದ್ರು. ಈ ಬ್ಲಾಕ್ ಆಗ್ಬೇಕಂತ ಹೇಳಿದ್ರೆ ಅವರು ಇದರಲ್ಲಿ ಭಾಗಸ್ಥರೇ. ಅವರಿದ್ದಾಗ ನಾವೆಲ್ಲ ಸ್ಟಾರ್ಟ್ ಮಾಡಿಸಿದ್ರು, ಆಮೇಲೆ ಅದನ್ನು ಪ್ರಯತ್ನ ಮಾಡಿ ಎಲ್ಲವನ್ನು ಮಾಡಿದ್ದಾರೆ. ಸ್ವಲ್ಪ ಕೆಲಸ ಸ್ಲೋ ಆಗ್ತಾ ಇದೆ. ಅದು ನಮ್ದು ಯಾವುದು 10 ಕೋಟಿ ರೂಪಾಯಿದು ಆಲ್ಟ್ರೇಷನ್ ವರ್ಕ್ಸ್ದು ಸ್ವಲ್ಪ ಸ್ಲೋ ಆಗ್ತಾ ಇದೆ. ಸ್ಲೋ ಆಗೋದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ನಾವು ಬೆಡ್ಗಳು ನಮಗೆ ಶಾರ್ಟೇಜ್ ಇದೆ. ಯಾಕಂದರೆ ಶಾರ್ಟೇಜ್ ಇಲ್ಲ, ಬೆಡ್ಗಳು ಎಷ್ಟಿದೆ ನಮ್ಮ ಹತ್ರ, ಆದರೆ ಪೇಷಂಟ್ಸ್ ಇರೋದ್ರಿಂದ ನಾವು ಅಲ್ಲಿ ಆಲ್ಟ್ರೇಷನ್ ವರ್ಕ್ಸು ಜಲ್ದಿ ಮಾಡೋಕ್ಕಾಗ್ತಾ ಇಲ್ಲ. ಇವಾಗ ಅದನ್ನೇನು ಮಾಡಿದ್ದೀವಿ, ಇವಾಗ ಅಲ್ಲಿಂದ ಇಲ್ಲಿಗೆ ಶಿಫ್ಟ್ ಮಾಡ್ಕೊಳ್ತೀವಿ. ಇಲ್ಲಿಗೆ ಇದಕ್ಕೆ ಶಿಫ್ಟ್ ಆದಾಗ ಏನಾಗುತ್ತೆ, ನಮಗೆ ಅಷ್ಟು ಬೆಡ್ ಖಾಲಿ ಆಗುತ್ತೆ. ಆವಾಗ ಅದನ್ನೆಲ್ಲ ಆಲ್ಟ್ರೇಷನ್ನು ಸ್ವಲ್ಪ ಶಿಫ್ಟ್ ಮಾಡಿಕೊಂಡು ಒಂದು 5 ಆಲ್ಟ್ರೇಷನ್ ಮಾಡ್ತೀವಿ, 5 ಶಿಫ್ಟ್ ಮಾಡ್ತೀವಿ. ಆ 5 ರೆಡಿ ಆದಮೇಲೆ ಆ ಕಡೆ ಆ 5ಕ್ಕೆ ಬೇರೆ ಶಿಫ್ಟ್ ಮಾಡಿಕೊಂಡು ಈ ಥರ. ಯಾಕಂದರೆ ಪಬ್ಲಿಕ್ಗೆ ಇಂಟ್ರೆಸ್ಟ್ ಮೇಲೆ ನಿಧಾನವಾಗಾದ್ರೂ ಒಳ್ಳೆ ಕೆಲಸ ಮಾಡ್ತೀವಿ, ಸುಚಿತವಾದಂಥ ಕೆಲಸ ಮಾಡ್ತೀವಿ. ಎಲ್ಲೇ ಆಗಲಿ ನಾವು ಕಾಂಪ್ರಮೈಸ್ ಆಗುವಂಥ ಪ್ರಶ್ನೆನೇ ಇಲ್ಲ. ನಮ್ಮ ದೃಷ್ಟಿಯೆಲ್ಲ ಒಂದೇ, ನಮಗಿರೋದೆಲ್ಲ. ನಮ್ಮ ದೃಷ್ಟಿಯೆಲ್ಲ ಹೆಂಗಿರುತ್ತೆ ಅಂತ ಹೇಳಿದ್ರೆ, ನಮಗೆಲ್ಲರೂ ನಮ್ಮ ಕಾಂಗ್ರೆಸ್ ಪಕ್ಷ, ನಮ್ಮ ನಾಯಕರು, ನಮ್ಮ ಮುಖ್ಯಮಂತ್ರಿಗಳಂತ ಸಿದ್ದರಾಮಣ್ಣ ಅವರು, ನಮ್ಮೆಲ್ಲರ ದೃಷ್ಟಿ ಒಂದೇ, ಜನಗಳ ದೃಷ್ಟಿ ಅಷ್ಟೇ. ನಮಗೆ ಜನಗಳಿಗೆ ಏನಾದರೂ ಉಪಯೋಗ ಮಾಡಬೇಕು. ಇವತ್ತು ನಾವು ನೆನೆಸ್ಕೊಳ್ತೀವಿ, ಇವತ್ತು ನಮ್ಮ ದೇಶದಲ್ಲಿ, ಇವತ್ತು ನಮ್ಮ ಜಿಲ್ಲೆನಲ್ಲೇ ಲೆಕ್ಕ ಮಾಡ್ಕೊಳ್ಳಿ, KC ರೆಡ್ಡಿ ಅವ್ರನ್ನ ನೆನೆಸ್ಕೊಳ್ತೀವಿ, MV ಕೃಷ್ಣಪ್ಪನವ್ರನ್ನ ನೆನೆಸ್ಕೊಳ್ತೀವಿ, T ಚೆನ್ನೈನವ್ರನ್ನ ನೆನೆಸ್ಕೊಳ್ತೀವಿ, ಲತೀಫ್ ಸಾಬ್ ಅವ್ರನ್ನ ನೆನೆಸ್ಕೊಳ್ತೀವಿ, ಶ್ರೀನಿವಾಸ್ ಗೌಡ್ರನ್ನ ಯಾಕೆ ನೆನೆಸ್ಕೊಳ್ತೀವಿ ಅಂದರೆ, ಅವರು ಜಿಲ್ಲೆಗೋಸ್ಕರ ಕೆಲಸ ಮಾಡಿವಂಥವ್ರು. ಆ ಥರ ನಮ್ಮದು ಏನಾದರೂ ಒಂದು ಕೊಡುಗೆ ಇರಬೇಕು ಅಂತ ನಾವು ಮಾಡಬೇಕು ಅಂತ ಒಂದು ಆಸೆ ಇದೆ ನಮಗೆ. ಖಂಡಿತವಾಗ್ಲೂ ಕೋಲಾರ ರಿಂಗ್ ರೋಡನ್ನು ಮಾಡ್ತೀವಿ, ಹಾಗೆ ಆಗುತ್ತೆ. DPR 3 ಕೋಟಿ ಕೊಟ್ಟಿದ್ದಾರೆ, ಆಗುತ್ತೆ. ಅದು ಮೆಡಿಕಲ್ ಕಾಲೇಜು ಈಗ ತಾನೇ ನಮ್ಮ ಉಸ್ತುವಾರಿ ಮಂತ್ರಿ ಸುರೇಶ್ ಅಣ್ಣ ಅವರೇ ಹೇಳಿದ್ರು, ಏನೋ ಹೋದ್ಸಲಿ ನಾವು PPP ಮಾಡಲಲ್ಲಿ ಮಾಡಿದ್ವಿ, ಅದು ಯಾರೋ PPP ಮಾಡಲ್ಗೆ ಯಾರು ಬಂದಿಲ್ಲ. ಅದು ಆರೋಪಗಳು ಬಂತು ನಮ್ಮ ಮೇಲೆ. ಅಲ್ಲೆಲ್ಲಿ ಮಾತಾಡಿದ್ರು ಜನ, ನಾನು ಸುರೇಶ್ ಅಣ್ಣ ಸೇರಿ ಅದು PPP ಮಾಡಲ್ ಮಾಡ್ಕೊಂಡ್ಬಿಡ್ತಾರೆ ಇವರು, ಅದಕ್ಕೆ PPP ಮಾಡಲ್ ಅನೌನ್ಸ್ ಮಾಡಿಬಿಟ್ಟಿದ್ದಾರೆ ಅಂತ. ಅದಕ್ಕೆ ನಾವು ಸೈಲೆಂಟ್ ಆಗಿಬಿಟ್ಟು, ಬೇಡಪ್ಪ ಯಾಕೆ ಬೇಕಾ ಕೆಟ್ಟ ಹೆಸರು ನಮಗೆ ಅಂತ. ಮಾಡ್ಕೊಳ್ಳೋದು ದೊಡ್ಡ ವಿಷಯ, ಮಾಡ್ಕೋಬೇಕಂದ್ರೆ ಮಾಡ್ಕೊಳ್ತೀವಿ, ನಾವೇನು ಅಡ್ಡ ಏನೇ ಇಲ್ಲ. ಆದರೆ ಆ ಕೆಲಸ ನಾವು ಮಾಡೋಕ್ಕೆ ಹೋಗೋದಿಲ್ಲ. ಇವತ್ತು ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಅಂತಾನೆ ನಾವು ಅನೌನ್ಸ್ ಮಾಡಿಸ್ತೀವಿ. ಈ ವರ್ಷ 1 ವರ್ಷ ಆಯಿತು, ಈ ಬಜೆಟಲ್ಲಿ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಅನೌನ್ಸ್ ಮಾಡಿಸಿ. ನಮಗೇನಂದರೆ ಮೆಡಿಕಲ್ ಕಾಲೇಜ್ ನಮ್ಗೆ ಆಗಬೇಕು. ಚಿಕ್ಕಬಳ್ಳಾಪುರ ನಾವು ಇಬ್ಬರು ಒಂದು ಜೊತೆಯಲ್ಲಿದ್ದವರು. ಜಿಲ್ಲೆ ಬಂದು ಕೋಲಾರ ಜಿಲ್ಲೆನೇ. ಚಿಕ್ಕಬಳ್ಳಾಪುರ ಸಪ್ರೇಟ್ ಆಯಿತು. ಇವತ್ತು ಇವ್ರ ಅಣ್ಣ ಅವ್ರ ತಮ್ಮ ಊರಲ್ಲಿ ಬಂದ್ಬಿಟ್ಟು ಮೆಡಿಕಲ್ ಕಾಲೇಜ್ ಆಯಿತು. ಯಾಕೆ ಆಯಿತು ಮೆಡಿಕಲ್ ಕಾಲೇಜು? ಅಲ್ಲಿರುವಂಥ ಮಂತ್ರಿಗಳು ಅವರೆಲ್ಲ ಸೇರಿ ಮಾಡಿಕೊಂಡ್ರು, ಮೆಡಿಕಲ್ ಕಾಲೇಜ್ ಆಯಿತು. ಕೋಲಾರ ಜಿಲ್ಲೆಗೆ ಆಗಿಲ್ಲ. ಅದರಿಂದ ಕೋಲಾರ ಜಿಲ್ಲೆಗೆ ಮೆಡಿಕಲ್ ಕಾಲೇಜ್ ಖಂಡಿತವಾಗ್ಲೂ ಉಸ್ತುವಾರಿ ಮಂತ್ರಿಗಳು ಹೇಳಿದ್ದಾರೆ. ಆಮೇಲೆ ಬರ್ತಾ ನಾನು ಕಾರಲ್ಲಿ ನಮ್ಮ ದಿನೇಶ್ ಗುಂಡೂರಾವ್ ಸಾಹೇಬ್ರಿಗೆ ಹೇಳಿದೆ, ಸರ್ ನೀವು ಇದನ್ನು ಒಂದು ಪ್ರಪೋಸಲ್ ಆಗಿ ಕೊಡಬೇಕು, ಮೆಡಿಕಲ್ ಕಾಲೇಜ್ ಆಗಬೇಕು ಅಂತ. ಅದು ಮೆಡಿಕಲ್ ಕಾಲೇಜ್ ಬರೋದು ಅದು ಬೇರೆ ಡಿಪಾರ್ಟ್ಮೆಂಟ್ ಇದೆ, ಸಾಹೇಬ್ರಿಗೆ ಬರೋದಿಲ್ಲ. ಆದ್ರೂ ಕ್ಯಾಬಿನೆಟಲ್ಲಿ ಎಲ್ಲರೂ ಇರ್ತಾರಲ್ಲ, ನೆಸಿಟಿ ಇದೆ ಅಂತ ಅವರು ಒಂದು ಒತ್ತಡವನ್ನು ಹಾಕಬೇಕಲ್ಲಿ ಅಂತೇಳಿ ಇದೆ. ಈ ಸಲ CM ಹೇಳಿದರೆ ಸೇರಿಸ್ಕೊಳ್ತೀವಿ ಅಂತ. ನಾವು ಯಾವುದ್ರಲ್ಲೂ ಕಾಂಪ್ರಮೈಸ್ ಆಗಲ್ಲ. ಇಡೀ ಕರ್ನಾಟಕದಲ್ಲಿ ಹೈಯೆಸ್ಟ್ ದುಡ್ಡು
ಕಾಲೇಜಸ್ಗೆ 100 ಕೋಟಿ ರೂಪಾಯಿ ದುಡ್ಡು ತೊಗೊಂಡಿರೋದು ಹೈಯರ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ಮಂತ್ರಿ ಅವ್ರ ಕಾನ್ಸ್ಟಿಟ್ಯೂನ್ಸಿಗೆ ಇಲ್ಲ ಅಷ್ಟು ದುಡ್ಡು, ನಮ್ಗೆ ಅಷ್ಟು ಕೋಲಾರ ತಾಲೂಕಿಗೆ ಅಷ್ಟು ದುಡ್ಡು ಕೊಟ್ಟಿದ್ದಾರೆ. ಅದಕ್ಕೆ ಸಂತೋಷವಾಗಿದೆ. ಸ್ಟ್ರಾಮ್ ವಾಟರ್ ಡ್ರೈನ್ದು ಇವಾಗ ನಿಮ್ಗೆ ಎಲ್ಲರಿಗೂ ಗೊತ್ತು. ಏಜಾಜ್ ಬೈ ಕೌನ್ಸಿಲರ್, ಏಜಾಜ್ ಬೈ ನೀವೆಲ್ಲ ನಮ್ಮ ಕೌನ್ಸಿಲರ್ಸ್ ಎಲ್ಲ ಇದ್ದೀರಾ, ಇಲ್ಲೇ ಇದ್ದೀರಾ, ನಮ್ಮ ಶಫಿಯನ್ ಅವರು ಇದ್ದಾರೆ, ನಮ್ಮ ಫೈಜ್ ಎಲ್ಲ ಇದ್ದಾರೆ, ನೀವೆಲ್ಲ ಇದ್ದೀರಾ. ಎಷ್ಟು ಡೇಂಜರ್ ಅಂತರ್ಗಂಗೆ ಬೆಟ್ಟದಿಂದ ಬರುವಂಥ ನೀರು ಪಾಪ ಮನೆಗಳಿಗೆ ನುಗ್ಗಿ ರಾತ್ರಿ ಮಲ್ಕೊಳ್ದೆ ಟೇಬಲ್ ಮೇಲೆ ಹತ್ತಿ ನಿಂತ್ಕೊಂಡು ಕೂತ್ಕೊಂಡಿರೋರು. ಇವಾಗ ಸ್ಟ್ರಾಮ್ ವಾಟರ್ ಡ್ರೈನಿಗೆ 90 ಕೋಟಿ ಟೆಂಡರ್ ಆಯಿತು, ಎಲ್ಲ ಆಗಿದೆ. ನಜೀರನ್ ಅವ್ರು ನಾವು ಬರುವಾಗ ಮಾತಾಡ್ಕೊಂಡು ಬಂದ್ವಿ, ಇಮಿಡಿಯೇಟ್ ಆಗಿ ಪೂಜೆ ಮಾಡ್ಬೇಕನ್ನ ಅಂತ ಹೇಳಿದೀವಿ. ಖಂಡಿತವಾಗ್ಲೂ ಅದನ್ನು ಕಂಪ್ಲೇಂಟ್ ಮಾಡ್ತೀವಿ. ಯಾವುದು ಕಂಪ್ಲೇಂಟ್ ಮಾಡಿದ್ರೆ ಮೊನ್ನೆ ರೋಡ್ಗಳದೆಲ್ಲ ಪೂಜೆ ಮಾಡ್ತೀವಿ, ನೀವೆಲ್ಲ ಜೊತೆಯಲ್ಲಿ ಇದ್ರಿ, ಎಲ್ಲರೂ ನಮ್ಮ ಶಿವಣ್ಣವರು ಎಲ್ಲರೂ ಇದ್ರು, ನಮ್ಮ ಗೌತಮ್ ಸರ್ ಎಲ್ಲ ರೋಡ್ಗಳ ಪೂಜೆ ಎಲ್ಲ ಮಾಡಿದ್ದೀವಿ, ಎಲ್ಲ ಮಾಡ್ಕೊಂಡು ಹೋಗಿದ್ದೀವಿ. ಎಲ್ಲವನ್ನು ನಾವು ನಿಧಾನ ಆದ್ರೂ ಕೆಲಸ ಮಾಡೋಕ್ಕೆ ನಾವು ಸಿದ್ಧವಾಗಿದ್ದೀವಿ. ಯಾವುದೇ ಅದರಲ್ಲಿ ಅನುಮಾನ ಡೌಟ್ ಏನಿಲ್ಲ. ಆಮೇಲೆ ನಮ್ಮ ಪತ್ರಕರ್ತರು ಹೋದ್ಸಲಿ ನನಗೆ ಇವರು ನಮ್ಮ ರಘು ಎಲ್ಲಪ್ಪ ರಘು ಮೀಡಿಯಾ KGF ರಘು ಅವರು ಟಿವಿಯಿಂದ ಫೋನ್ ಮಾಡಿದ್ರು ನನಗೆ, ಇದು ಕ್ರಿಟಿಕಲ್ ಕೇರ್ದು ಎಲ್ಲ ಓಪನ್ ಆಗಿದೆ, ಬಿಲ್ಡಿಂಗ್ ಎಲ್ಲ ರೆಡಿ ಆಗಿಬಿಟ್ಟಿದೆ, ನೀವು ಯಾಕೆ ಓಪನ್ ಮಾಡಿಲ್ಲ ಏನು ಅಂತ ಅವ್ರು ಹೇಳಿದ್ರು ನನಗೆ. ನಾನು ಹೇಳಿದೆ, ನೋಡಿ ಓಪನ್ ಮಾಡಿಲ್ಲ ಅಂತ ಹೇಳಿದ್ರೆ ಓಪನ್ ಮಾಡಿಲ್ಲ ಅಂತ ಹೇಳ್ತೀರಾ, ಸ್ವಲ್ಪ ಟೈಮ್ ಆಗುತ್ತೆ, ಇನ್ನು ಸ್ವಲ್ಪ ಚಿಕ್ಕ ಪುಟ್ಟ ಕೆಲಸ ಇದೆ, ಪ್ಲಸ್ ಮಿಷನರೀಸ್ ಎಲ್ಲ ಬರಬೇಕು, ಅದೆಲ್ಲ ಹಾಕಿ ನಾವೆಲ್ಲ ಮಾಡಿದಾಗ ನಮಗೊಂದು ಹೆಸರು ಇರುತ್ತೆ. ಇವಾಗ ಏನಾದ್ರು ನಾವು ಹಂಗೆ ಓಪನ್ ಮಾಡಿಬಿಟ್ರೆ ಏನು ಅಷ್ಟು ಅರ್ಜೆಂಟ್ ಇವ್ರಿಗೆ ಓಪನ್ ಮಾಡಿಬಿಟ್ರು, ಮಿಷನರೀಸ್ ಇಲ್ಲ, ಅದಿಲ್ಲ ಇದಿಲ್ಲ, ಯಾಕೆ ಮಾಡಿದ್ರು ಅಂತ ಟಿವಿನಲ್ಲಿ ಹಾಕ್ತೀರಾ. ಅದರಿಂದ ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಎಲ್ಲ ಸೆಟಪ್ ಮಾಡ್ಕೊಂಡು ಮಾಡ್ತೀವಿ, ಸ್ವಲ್ಪ ಲೇಟ್ ಆದರೂ ಮಾಡ್ತೀವಿ ಅಂತ ಹೇಳಿದೆ ನಾನು ಟಿವಿನಲ್ಲಿ ಅವ್ರಿಗೆ ಮಾತಾಡಿದಾಗ ಹೇಳಿದ್ದೆ ನಾನು ಅವ್ರಿಗೆ. ಆ ರೀತಿ ಏನಂದರೆ ನಾನೆಲ್ಲರಿಗೂ ಅಷ್ಟೇ, ನಮ್ಮ ಪತ್ರಕರ್ತ ಸ್ನೇಹಿತರಿಗೆ ಎಲ್ಲರಿಗೂ ಹೇಳೋದಷ್ಟೇ, ಸರ್ ಒಂದು ವಾರ ಲೇಟ್ ಆಗ್ಬೋದು, 1 ತಿಂಗಳು ಲೇಟ್ ಆಗ್ಬೋದು, ಆದರೆ 100% ಪರ್ಫೆಕ್ಟ್ ಆಗಿ ಒರಿಜಿನಲ್ ವಾಸ್ತವಾಂಶದ ಕೆಲಸವನ್ನೇ ನಾವು ಮಾಡ್ತೀವಿ. ಒರಿಜಿನಲ್ ವಾಸ್ತವಾಂಶದ ಕೆಲಸವನ್ನೇ ಮಾಡ್ತೀವಿ, ಯಾವುದೂ ಸುಳ್ಳು ಹೇಳೋದಿಲ್ಲ, ಕರೆಕ್ಟಾಗಿರುವಂಥ ಕೆಲಸ ಮಾಡ್ತೀವಿ. ಯಾವತ್ತು ಕರೆಕ್ಟಾಗಿ ಕೆಲಸ ಆಗುತ್ತೆ ಅಂತೇಳಿ ಯಾವತ್ತು ನಾವು ಪರ್ಸೆಂಟೇಜ್ಗಳು ತೊಗೊಳ್ಳಲು ಅವತ್ತು ಕರೆಕ್ಟಾಗಿ ಕೆಲಸ ಆಗುತ್ತೆ. ಪರ್ಸೆಂಟೇಜ್ ತೊಗೊಂಡ್ರೆ ಕೆಲಸ ಕರೆಕ್ಟಾಗಿ ಆಗಲ್ಲ, ಅದು ನಿಜ, ಗೊತ್ತಿರುವಂಥ ವಿಚಾರನೇ ಎಲ್ಲರಿಗೂ. ಆದ್ದರಿಂದ ಒಳ್ಳೆ ಕೆಲಸ ನಡೀತಾ ಇದೆ. ಕೋಲಾರ ತಾಲೂಕಿನ ಅಭಿವೃದ್ಧಿ ವಿಚಾರದಲ್ಲಿ ನಾವು ಹಿಂದೆ ಹೋಗೋದಿಲ್ಲ. ನಾನಾಗ್ಬೋದು, ನಮ್ಮ MLC ಅನಿಲಣ್ಣ ಅವ್ರಾಗ್ಬೋದು, ನಜೀರಣ್ಣ ಅವ್ರಾಗ್ಬೋದು, ನಮ್ಗೆಲ್ಲ ಸಹಕಾರ ಮಾಡಿದ್ದಾರೆ, ಎಲ್ಲರೂ ಸಹಕಾರ ಮಾಡ್ತಾ ಇದ್ದಾರೆ. ಒಂದು ಲೆಕ್ಕದಲ್ಲಿ ಹೇಳ್ಬೇಕಂದ್ರೆ ನಮ್ಮ MP ಅವರು ಇದರಲ್ಲಿ ನಮ್ಗೆ ಸಹಕಾರ ಕೊಡ್ತಾರೆ. ಅವರು ಏನು ಡಿಸ್ಟರ್ಬ್ ಇಲ್ಲ, ಮಾಡ್ಬೇಕು, ನಾನು ಎಲ್ಲ ಬರಬೇಕಾ, ಬರ್ತೀನಿ ನಡೀರಿ, ಎಲ್ಲಾದ್ರೂ ಏನಾದ್ರು ಹೇಳ್ಬೇಕಾ, ಬರ್ತೀನಿ ನಡೀರಿ ಅಂತ ಯಾವತ್ತು ನಮಗೆ ಸಹಕಾರ ಕೊಡೋರು ಇದ್ದಾರೆ, ಅಂಥವ್ರಿಗೆ ನಾವು ಸಪೋರ್ಟ್ ಮಾಡಬೇಕು. ಆಮೇಲೆ ಡಯಾಲಿಸಿಸ್ ಯೂನಿಟ್, ಡಯಾಲಿಸಿಸ್ ಕೆಳಗಡೆ ಇರೋದು 12 ಬೆಡ್ ಅಲ್ಲ ಸರ್, 12 ಬೆಡ್ ಕೆಳಗಡೆ ಇರೋದು, ಮೇಲ್ಗಡೆ ಇವಾಗ 20 ಬೆಡ್ಡನ್ನು ಮಾಡಿದ್ದೀವಿ. ಅದು ಬಿಟ್ಟು ಸೆಪ್ಟಿಕ್ ಡಯಾಲಿಸಿಸ್ ಅಂತ 4 ಬೆಡ್ ಸಪ್ರೇಟ್ ಮಾಡಿದ್ದೀವಿ. ಅದು ಸೇರಿ 20 ಬೆಡ್ಡು. ಆ ಸೆಪ್ಟಿಕ್ ಅಂತ ಒಂದು 4 ಸಪ್ರೇಟಾಗಿ ಮಾಡಿದ್ದೀವಿ. ಆಮೇಲೆ ಅವ್ರಿಗಲ್ಲಿ ಲಾಂಚ್ ಮಾಡಿದ್ದೀವಿ, ಅವ್ರೇನು ಊಟ ತಿನ್ನಬೇಕು, ಏನಾದರೂ ತಿನ್ನಬೇಕು, ಅವ್ರಿಗೇನಾದರೂ ಊಟ ಮಾಡಬೇಕು, ಟಾಯ್ಲೆಟ್ಸ್ ಮಾಡಿದ್ದೀವಿ, ಸ್ನಾನ ಪ್ಯಾಂಟ್ರೀಸ್ ಎಲ್ಲ ಮಾಡಿಕೊಟ್ಟಿದ್ದೀವಿ. ಎಲ್ಲಿದೆ ಅದು ತೋರಿಸಿ, ನೀವು ಬೇರೆ ಎಲ್ಲಾದರೂ ನೋಡೋಣ, ಬೇರೆ ಹಾಸ್ಪಿಟಲ್ಸಲ್ಲಿ ನಾವೆಲ್ಲ ಐಡಿಯಾಗಳು ಮಾಡಿ ಅದನ್ನು ಮಾಡಿ ಅಷ್ಟೆಲ್ಲ ಮಾಡಿಕೊಟ್ಟಿದ್ದೀವಿ. ಅದಾಗ್ಬೋದು. ಇವಾಗೆಲ್ಲ ನೀವು ನೋಡಿದ್ರೆ ಎಲ್ಲ ಇವಾಗ ಪತ್ರಕರ್ತರು ಎಕ್ಕೋದು ಎಲ್ಲ 4 ವರ್ಷಗಳ ಹಿಂದ್ಗಡೆ ಬಂದಿರುವಂಥದ್ದು, ಇವಾಗೆಲ್ಲ ಸೆಟಪ್ ಮಾಡಿ ಎಲ್ಲ ಮಾಡಿ ಒಂದೊಂದಾಗಿ ಮಾಡ್ತಾ ಇದ್ದೀವಿ. ಖಂಡಿತವಾಗ್ಲೂ ಅಭಿವೃದ್ಧಿ ವಿಚಾರದಲ್ಲಿ ಹಿಂದೆ ಇಲ್ಲ. ನಿಮ್ಮೆಲ್ಲರ ಸಹಕಾರ, ನಿಮ್ಮೆಲ್ಲರ ಬೆಂಬಲ ಎಲ್ಲವೂ ಇದೇ ಥರ ಇರಲಿ. ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಸುರೇಶ್ ಅಣ್ಣ ಅವ್ರು ಅವಾಗ ನಮ್ಗೆ ಜ್ಞಾಪಿಸ್ಕೊಳ್ತಾ ಇದ್ರೆ ಸಾಕು ನಮಗಷ್ಟೇ. ಅವಾಗ ಮಂಜು ಅಂತ ಫೋನ್ ಮಾಡಬೇಕು, ಕರಿಬೇಕು, 100 ಕೋಟಿ 200 ಕೋಟಿ 500 ಕೋಟಿ ಅಂತ ಕೊಡ್ತಾ ಇರ್ತಾರೆ. ಹಂಗೆ ಮುಂದಕ್ಕೂ ನಮಗೆ ಕೊಟ್ಕೊಂಡು ಹೋಗ್ತಾ ಇದ್ರೆ ಏನು ತೊಂದರೆ ಏನಿಲ್ಲ ನಮಗೆ. ನಿಮ್ಮ ಜೊತೆನೇ ಹಂಗೆ ಕಂಟಿನ್ಯೂ ಆಗಿ ನೀವು ಕೊಡೋದು ತೊಗೊಂಡು ಹಂಗೆ ಜನಗಳಿಗೆ ಹಂಚ್ಕೊಂಡು ಹೋಗ್ತಾ ಇರ್ತೀವಿ, ರೋಡುಗಳು ಎಲ್ಲ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಅಂತ ಹೇಳ್ತಾ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ನಮ್ಮ